ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಶುರು ಮಾಡುವ. ಇವತ್ತು ಬೆಳಗ್ಗೆನೆ ಪೂಜೆ ಎಲ್ಲ ಮುಗೀತು ಅಂಡ್ ಇನ್ನೇನಿದ್ರು ಅಡುಗೆಗಳನ್ನ ಶುರು ಮಾಡಬೇಕು. ಟಿಫನ್ ಮುಗಿಸ್ಬಿಟ್ಟು ಅಡುಗೆ ಶುರು ಮಾಡೋಣ ಅಂತ ಅನ್ಕೊಂಡಿದ್ದೆ. ಅಷ್ಟರಲ್ಲಿ ಒಂದು ಪಾರ್ಸಲ್ ಕೂಡ ಬಂದಿತ್ತು. ಆ ಪಾರ್ಸಲ್ ಏನು ಅನ್ನೋದನ್ನ ನೋಡಿ ತುಂಬಾ ಕ್ಯೂಟ್ ಆಗಿ ಚಿಕ್ಕದಾಗಿ ತುಂಬಾ ಚೆನ್ನಾಗಿತ್ತು. ಈಗ ನೋಡಿರ್ತೀರ, ಗೊತ್ತಾಗಿರುತ್ತೆ ಅನ್ಕೊಳ್ತೀನಿ. ಅಲ್ಲಿ ಪೂಜೆ ಮಾಡಿ ಇಟ್ಟೆ ನೋಡಿ. ಇದೇನೆ ಆನೆ, ತುಂಬಾ ಚೆನ್ನಾಗಿತ್ತು. ಇದ್ರಲ್ಲಿ ಸಿಲ್ವರ್ ಕಲರ್ ಆಗಿದ್ರೆ ತುಂಬಾ ಚೆನ್ನಾಗಿರೋದು. ಬೇಗ ಏನಾದ್ರು ಕಲರ್ ಶೇಡ್ ಆಗ್ಬಿಡುತ್ತೇನೋ ಅನ್ನೋ ಒಂದು ಭಯ. ಈ ಗೋಲ್ಡ್ ಕಲರ್ ಆದ್ರೂನು ಅದೇ, ಬ್ಲ್ಯಾಕ್ ಅಂದ್ರೆ ಐ ಮೀನ್ ಸಿಲ್ವರ್ ಕಲರ್ ಆದ್ರೂ ಅಷ್ಟೇನೆ. ಯಾವುದೇ ಆದ್ರೂ ಕಲರ್ ಬೇಗ ಏನಾದ್ರು ನೀರೋ ಏನೇ ಬಿದ್ರೂನು ಒಂದ್ ಸ್ವಲ್ಪ ಕಲರ್ ಶೇಡ್ ಆದಂಗೆ ಆಗೇ ಆಗುತ್ತೆ. ಏನಾದ್ರು ಹಬ್ಬಗಳು ಫಂಕ್ಷನ್ ಅಂತ ಇದ್ದಾಗ ಈ ತರ ಇಟ್ಟಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನನ್ಗೆ ಇಷ್ಟ ಆಯ್ತು ಇದು. ಸ್ವಲ್ಪ ದೊಡ್ಡದೇನೋ ಅಂತ ಅನ್ಕೊಂಡೆ, ಬಟ್ ಚಿಕ್ಕದೇ ಇದು, ಪರವಾಗಿಲ್ಲ. ಇವಾಗ ಅದಾದ್ಮೇಲೆ ಟಿಫನ್ಗೆ ನಾನು ಪೂರಿ ಮತ್ತೆ ನೆನ್ನೆದೆ ಒಂಚೂರು ಪಲ್ಯ ಕಾಳು ಗೊಜ್ಜಿತ್ತು, ಅದ್ರಲ್ಲೇ ಟಿಫನ್ ಮಾಡ್ಕೊಂಡ್ವಿ ನಾವು. ಈಗ ಬೆಳಗ್ಗೆ ಬೆಳಗ್ಗೆ ಏನ್ ಮಾಡ್ಕೊಂಡಿದೀನಿ ನೋಡಿ, ಬೆಲ್ಲ ತುರಿಯಕ್ ಹೋಗಿ ಕೈ ಸಮೇತ ತುರ್ಕೊಂಡ್ಬಿಟ್ಟಿದೀನಿ. ಈ ತರ ಕೆಲಸ ಮಾಡ್ಕೊಂಡಿದೀನಿ ಬೆಳಗ್ಗೆನೆ. ಅದಕ್ಕೆ ನಮ್ಮನೇಲಿ ಬೈತಾ ಇದ್ರು, ನೋಡ್ಕೊಂಡು ಇದ್ ಮಾಡೋದಲ್ವಾ ಅಂತ. ಎಷ್ಟೇ ನೋಡ್ಕೊಂಡ್ ಕೆಲಸ ಮಾಡಿದ್ರು ಈ ತರ ಹಬ್ಬಗಳ ಟೈಮಲ್ಲಿ, ಕ್ಲೀನಿಂಗ್ ಟೈಮಲ್ಲಿ ಆಗೋದು ಕಾಮನ್ ಅಲ್ವಾ, ಎಲ್ಲ ನಮ್ಮ ಹೆಣ್ಮಕ್ಳಿಗೆಲ್ಲ ಗೊತ್ತಿರುತ್ತೆ. ಈಗ ಫಸ್ಟ್ ಒಬ್ಬಟ್ಟು ಮಾಡೋಣ ಅಂದ್ಬಿಟ್ಟು ಇಲ್ಲಿ ಕಡಲೆಬೇಳೆನ ನಾನು ಬೇಯಿಸ್ಕೊತಾ ಇದ್ದೆ. ಸ್ವಲ್ಪ ಹೊತ್ತು ನೆನೆ ಹಾಕಿದ್ದೆ, ಅದಾದ್ಮೇಲೆ ಸ್ವಲ್ಪ ಬೇಯಿಸ್ಕೊತಾ ಇದ್ದೆ. ಇದು ಬೆಂದೆಲ್ಲ ಆದ್ಮೇಲೆ ಸಪ್ರೇಟ್ ಮಾಡಿ ಕಾಳು ಮತ್ತೆ ನೀರ್ನ ಸಪ್ರೇಟ್ ಮಾಡಿ ಇಟ್ಕೊಳ್ಳೋಂಥದ್ದು. ಇದಕ್ಕೆ ಕಾಯಿ ಮತ್ತೆ ಬೆಲ್ಲ, ಏಲಕ್ಕಿ, ಇಷ್ಟೇ ಕಾಳು, ಇಷ್ಟನ್ನು ಹಾಕಿ ಹೂರ್ಣನ ರೆಡಿ ಮಾಡ್ಕೊಳ್ಳೋದು. ಬೆಳಗ್ಗೆನೆ ನಾನು ಮೈದಾ ಮತ್ತೆ ಚಿರೋಟಿ ರವೆ, ಒಂಚೂರು ಅರಿಶಿನ, ಉಪ್ಪು ಹಾಕಿ ಹಿಟ್ಟನ್ನ ಕಲಸಿ ಎತ್ತಿಟ್ಟಿದ್ದೆ. ತುಂಬಾ ಚೆನ್ನಾಗಿ ಉಬ್ಬಿತ್ತು. ಅಂದ್ರೆ ರೈಸ್ ಆಗುತ್ತಲ್ಲ, ಇದಕ್ಕೆ ಏನು ಬೇರೆ ಇನ್ನೇನು ಹಾಕಿರಲ್ಲ, ಮೈದಾ ಅಲ್ವಾ. ಸೊ ಹಂಗಾಗಿ ಬಿಸಿಗೆ ಅಲ್ಲಿ ಸ್ವಲ್ಪ ರೈಸ್ ಆದಂಗೆ ಆಗಿತ್ತು, ಚೆನ್ನಾಗಾಗಿತ್ತು. ಈಗ ಒಂದು ಬಾಣಲಿಗೆ ನಾನಿಲ್ಲಿ ಕಡಲೆಬೇಳೆ ಹಾಕೊಂಡು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಅಂದ್ರೆ ಹುರ್ಕೊಳ್ಳೋ ತರ ಬಿಸಿಯಾಗಿ. ಆಮೇಲೆ ಅದಕ್ಕೆ ಬೆಲ್ಲನ ಒಂದ್ ಬೌಲ್ ಅಷ್ಟು ಬೆಲ್ಲನ ಹಾಕೊಂಡು ಚೆನ್ನಾಗಿ ಬೆಲ್ಲ ಕರ್ಗೋ ತನಕ ಹುರ್ಕೊಳ್ಳೋದು. ಅಂದ್ರೆ ಬಿಸಿ ಹೀಟಿಗೆ ಮೆಲ್ಟ್ ಆಗೋಗುತ್ತೆ. ಅದೇನೆ ಚೆನ್ನಾಗಿರೋ ಬೆಲ್ಲ ತಗೊಂಡ್ರೆ ರುಚಿ ಚೆನ್ನಾಗಿ ಬರುತ್ತೆ. ಈಗ ಇದಾದ್ಮೇಲೆ ಒಂದು 5 ಸ್ಪೂನ್ ಅಷ್ಟು ನಾನು ಕಾಯಿ ಹಾಕೋತಾ ಇದ್ದೀನಿ. ಕಾಯಿ ಆದ್ರೂ ಹಾಕೋಬಹುದು, ಕೊಬ್ಬರಿ ಆದ್ರೂ ಹಾಕೋಬಹುದು. ಕಾಯಿ ತುರಿ ಹಾಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ನಮ್ಮನೇಲಿ ಯಾರು ಬೇಳೆ ಒಬ್ಬಟ್ಟನ್ನ ಇಷ್ಟ ಪಡಲ್ಲ. ಆಲ್ಮೋಸ್ಟ್ ನಮ್ಮ ಮನೆಯವ್ರಿಗೆ, ಅಚ್ಚುಗೆ ಎಲ್ಲಾರ್ಗುನು ಜಾಸ್ತಿ ಅಚ್ಚು ಯಾವ್ದಾದ್ರು ತಿಂತಾನೆ. ಇನ್ನು ನಮ್ಮನೆಯವ್ರಿಗೆ ಕಾಯಿ ಒಬ್ಬಟ್ಟೆ ಅವರಿಗೆ ಇಷ್ಟ. ಇವತ್ತೊಂದಿನ ಇರ್ಲಿ ಚೇಂಜ್ ಅಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಾಯಿ ಒಬ್ಬಟ್ಟು ಮಾಡಿದ್ನಲ್ಲ, ಸೊ ಈ ಹಬ್ಬಕ್ಕೆ ಕಡಲೆಬೇಳೆ ಒಬ್ಬಟ್ಟು ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ. ಇನ್ನ ಬೇಳೆ ಒಬ್ಬಟ್ಟು ತುಂಬಾ ಚೆನ್ನಾಗಿ ಇರುತ್ತೆ. ಈಗ ಇದಕ್ಕೆ ಒಂದೆರಡು ಏಲಕ್ಕಿನ ಕುಟ್ಟಿ ಹಾಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಹೊಂದ್ಕೋಬೇಕು. ಅಂದ್ರೆ ಬೆಲ್ಲ ಮತ್ತೆ ಕಡಲೆಬೇಳೆ ಎಲ್ಲ ಫುಲ್ ಅದು ಏನಿದೆ ನೀರು ಎಲ್ಲ ಅದೆಲ್ಲ ಡ್ರೈ ಆಗೋ ತನಕ, ಸ್ವಲ್ಪ ಗಟ್ಟಿ ಆಗೋ ತನಕ ಹುರ್ಕೊಳ್ಳೋದು ಹಂಗೆ ಬಿಸಿಯಾಗಿ. ಇದಾದ್ಮೇಲೆ ಇವಾಗ ನಾನು ಸಾಂಬಾರ್ಗೂ ಸಹ ಹಂಗೆ ರೆಡಿ ಮಾಡ್ಕೊಳ್ತಾ ಇದ್ದೆ, ಹೂರಣ ತಣ್ಣಗಾಗಕ್ಕೆ ಬಿಟ್ಬಿಟ್ಟು. ಈಗ ಸಾಂಬಾರ್ಗೆ ಹಂಗೆ ಸ್ವಲ್ಪ ಹುರ್ಕೊಳ್ತಾ ಇದ್ದೆ. ಈಗ ಒಂದ್ ಚಿಕ್ಕ ಬಾಣ್ಲಿಗೆ ಒಂಚೂರು ಎಣ್ಣೆ ಹಾಕೊಂಡು ಅದಕ್ಕೆ ಒಂದು 5-6 ಬೆಳ್ಳುಳ್ಳಿನ ಹಾಕೊಂಡು ಸ್ವಲ್ಪ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಕಲರು ಚೇಂಜ್ ಆಗೋವರೆಗೂ, ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಹಾಗೆ ಹುರ್ಕೊಳ್ಳಿ. ಹಾಗೆ ಇಲ್ಲಿ ಒಂದು 4-5 ಕಲರ್ ಮೆಣಸಿನ್ಕಾಯಿ ಬರುತ್ತಲ್ಲ, ಅದನ್ನ ಹಾಕೊಳ್ತಾ ಇದ್ದೆ. ಇದಕ್ಕೆ ಸ್ವಲ್ಪ ಜೀರಿಗೆ ಸೇರಿಸ್ಕೊಂಡು, ಜೀರಿಗೆನೆಲ್ಲ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಾದ್ಮೇಲೆ ನಿಮ್ಗೆ ಇದಕ್ಕೆ ಮೆಣಸು ಬೇಕು ಅಂದ್ರೆ ಮೆಣಸು ಹಾಕೋಬಹುದು. ನಾನು ಮೆಣಸೇನು ಹಾಕೊಳ್ತಾ ಇಲ್ಲ. ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋದು. ಈರುಳ್ಳಿ ಕಲರು ಎಲ್ಲ ಸ್ವಲ್ಪ ಚೇಂಜ್ ಆಗೋ ತನಕ. ಹಾಗೆ ಇಲ್ಲಿ ಒಂದು ಟೊಮೊಟೊನ ಹಾಕೊಳ್ತಾ ಇದ್ದೀನಿ ನಾನು. ಮೀಡಿಯಂ ಸೈಜ್ ಒಂದು ಟೊಮೊಟೊ ಹಾಕೊಂಡ್ರೆ ಆಯ್ತು. ಒಬ್ಬೊಬ್ರು ಟೊಮೊಟೊ ಹಾಕಲ್ಲ, ಹುಣಸೆಹಣ್ಣು ಹಾಕ್ತಾರೆ. ಇಲ್ಲಿ ಈ ಟೊಮೊಟೊ ಅಷ್ಟೊಂದು ಹುಳಿ ಇಲ್ಲ, ಸೊ ಹಂಗಾಗಿ ನಾನು ಟೊಮೊಟೊನೂ ಹಾಕಿ ಹುಣಸೆ ಹಣ್ಣನ್ನು ಸಹ ಹಾಕೊಳ್ತಾ ಇದ್ದೀನಿ. ಅಂದ್ರೆ ಆಮೇಲೆ ಹಾಕೊಳ್ತೀನಿ. ಈಗ ಟೊಮೊಟೊ ಬೇಯಕ್ಕೆ ಒಂಚೂರು ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಟೊಮೊಟೊ ಬೇಯೋಷ್ಟು ಚೆನ್ನಾಗಿ ಹುರ್ಕೋಬೇಕು. ಈಗ ಈ ಕಡೆ ಹೂರ್ಣನ ತಣ್ಣಗಾಗಿತ್ತು, ಸೊ ರುಬ್ಕೊಬಿಡೋಣ ಅಂತ ಹೇಳಿ ಹೂರ್ಣನೂ ಸಹ ರುಬ್ಕೊಳ್ತಾ ಇದ್ದೆ. ಇದಕ್ಕೇನು ನೀರೆಲ್ಲ ಏನು ಹಾಕ್ಬೇಡಿ. ಆಮೇಲೆ ಗೊತ್ತಿರುತ್ತಲ್ಲ ಕೆಲವ್ರಿಗೆ, ನೀರೆಲ್ಲ ಹಾಕಿದ್ರೆ ಸರಿ ಹೋಗಲ್ಲ. ನೀರು ಹಾಕ್ದೇನೆ ಹಂಗೆ ರುಬ್ಕೊಳ್ಳೋದು.
ಆ ಹೂರ್ಣ ಎಲ್ಲ ರುಬ್ಬಿ ಎತ್ತಿಟ್ಟಾಯ್ತು. ಇದಾದ್ಮೇಲೆ ಅದೇ ಜಾರ್ಗೆ ಇವಾಗ ಹುರಿದಿರೋಂತಹ ಮಸಾಲೆ ಏನಿದೆ ಅಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಟೊಮೊಟೊ ಅದೆಲ್ಲ ಹಾಕಿರೋಂಥದ್ದು, ಅದಕ್ಕೆ ಇವಾಗ ಸ್ವಲ್ಪ ಹೂರ್ಣನ ಹಾಕೊಂಡು ಇದಕ್ಕೆ ಕಾಯಿ ತುರಿ, ತೆಂಗಿನಕಾಯಿ ತುರಿ ಮತ್ತೆ ಖಾರದ ಪುಡಿ ಹಾಕೊಂಡು ಚೆನ್ನಾಗಿ ರುಬ್ಕೊಳ್ಳೋಂಥದ್ದು, ಕೊತ್ತಂಬರಿ ಎಲ್ಲ ಸೇರಿಸ್ಕೊಂಡು. ಈಗ 1 ಸ್ಪೂನ್ ಅಷ್ಟು ನಾನು ಖಾರದ ಪುಡಿನ ಹಾಕೊಂಡಿದ್ದೀನಿ. ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬಹುದು. ಹಂಗೆ ಒಂಚೂರು ಅರಿಶಿನ, ಹಾಗೆ ಕಾಯಿ ಒಂದ್ ಸ್ವಲ್ಪ ಹಾಕೊಂಡಿದ್ದೀನಿ. ಇಷ್ಟನ್ನು ಹಾಕೊಂಡು ಇನ್ನ ಲಾಸ್ಟಿಗೆ ಒಂದ್ ಸ್ವಲ್ಪ ನೀರು ಹಾಕೊಂಡು ಕೊತ್ತಂಬರಿ ಹಾಕಿ ನೀರು ಹಾಕಿದ್ರೆ ಮುಗ್ದೆ ಹೋಯ್ತು. ಇಷ್ಟೇನೆ ಇವಾಗ ರುಬ್ಕೊಳ್ಳೋಂಥದ್ದು. ಇಲ್ಲಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರ್ಗೆ. ಒಂದು ಕಡಾಯಿಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಇದಕ್ಕೊಂಚೂರು ಸಾಸಿವೆ, ಮಾಮೂಲಿ ಸಾಸಿವೆ, ಈರುಳ್ಳಿ, ಕರ್ಬೇವಿನ ಸೊಪ್ಪು ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಒಂಚೂರು ಬ್ರೌನ್ ಆಗೋವರೆಗೂ ಹುರ್ಕೊಳ್ಳಿ. ಇದಾದ್ಮೇಲೆ ರುಬ್ಬಿರೋಂತಹ ಮಸಾಲೆ ಎಲ್ಲಾನು ಹಾಕೊಂಡು ನೀರ್ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ಹಾಗೆ ಬೇಳೆ ಬೇಯಿಸಿರೋಂತಹ ನೀರು ಇರುತ್ತೆ, ಅದನ್ನೇನು ವೇಸ್ಟ್ ಮಾಡಂಗಿಲ್ವಲ್ಲ, ಅದರಿಂದನೇ ಸಾಂಬಾರು. ಸೊ ಇದಕ್ಕೆ ಮಿಕ್ಸಿಗೆ ಹಾಕಿ ಮಿಕ್ಸಿ ತೊಳೆದಿರೋ ನೀರನ್ನ ಸ್ವಲ್ಪ ಹಂಗೆ ಹಾಕೊಳ್ತಾ ಇದ್ದೀನಿ. ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ಬೇಳೆ ಬೇಯಿಸಿರೋಂತಹ ನೀರು ಇರುತ್ತೆ, ಎಲ್ಲಾನು ಸೇರಿಸಿ ನೋಡ್ಕೊಂಡು ಹಾಕೊಳ್ಳಿ. ಈಗ ನಾನು ಇದಕ್ಕೆ ಇಷ್ಟು ಮೀಡಿಯಮ್ ಆಗಿ ಒಂದ್ ಸ್ವಲ್ಪ ಮೀಡಿಯಮ್ ಆಗಿ ನೀರನ್ನ ಸೇರಿಸ್ಕೊಂಡು ಇದಾದ್ಮೇಲೆ ಲಾಸ್ಟಿಗೆ ಇವಾಗ ಹುಣಸೆ ಹಣ್ಣು ಏನ್ ನೆನ್ಸಿಟ್ಟಿರ್ತೀವಲ್ಲ, ಇಲ್ಲ ನೆನ್ಸಿಟ್ಟಿದ್ರೆ ಬಿಸಿನೀರಲ್ಲಿ ಬೇಗ ಒಂದ್ 2 ನಿಮಿಷಕ್ಕೆಲ್ಲ ನೆಂದೋಗ್ಬಿಡುತ್ತೆ. ಇಲ್ಲ ಅಂದ್ರೂ ಸಾಂಬಾರ್ ಆಗೋ ಅಷ್ಟ್ರಲ್ಲಿ, ಒಗ್ಗರಣೆ ಹಾಕೋ ಅಷ್ಟ್ರಲ್ಲಿ ನೆಂದಿರುತ್ತೆ. ಅದನ್ನ ಸ್ವಲ್ಪ ಹಾಕೊಂಡು ಇದಕ್ಕೆ ಉಪ್ಪು ಖಾರ ಏನಾದ್ರು ಕಮ್ಮಿ ಇದೆಯಾ ನೋಡ್ಕೊಂಡು ಹಾಕೊಳ್ಳಿ. ಇವಾಗ ನಾನು ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ. ಇದು ಚೆನ್ನಾಗಿ ಕುದಿಬೇಕು. 1-2-3 ಕುದಿ ಆದ್ರೂ ಬಂದ್ರೆ ಚೆನ್ನಾಗಿ ಸಾಂಬಾರ್ ರೆಡಿ ಆಗುತ್ತೆ. 5 ನಿಮಿಷ ಅಷ್ಟೇನೆ. 5 ನಿಮಿಷಕ್ಕೆಲ್ಲ ಸಾಂಬಾರ್ ಬೇಗ ರೆಡಿ ಆಗುತ್ತೆ. ಎಷ್ಟು ರುಚಿಯಾಗಿತ್ತು ಅಂದ್ರೆ ತುಂಬಾನೇ ಚೆನ್ನಾಗಿತ್ತು. ಇದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ, ಅಷ್ಟೇನೆ ಸಾಂಬಾರು ರೆಡಿ ಆಗಿ ಹೋಗುತ್ತೆ. ನೋಡ್ಬೋದು, ಬರೀ ರೈಸ್ಗೆ ಒಂಚೂರು ತುಪ್ಪ ಇಲ್ಲ ಹಪ್ಳ ಇದ್ಬಿಟ್ರೆ ತುಂಬಾನೇ ರುಚಿಯಾಗಿರುತ್ತೆ ಈ ಸಾಂಬಾರು. ಹೆಂಗೆ ಮಾಡಿದ್ರು ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಸಾಂಬಾರು. ಕುದಿಸಿ ಇಟ್ರು ಹಾಳಾಗಲ್ಲ ಒಬ್ಬಟ್ಟು ಸಾಂಬಾರು, ಅಷ್ಟು ಚೆನ್ನಾಗಿರುತ್ತೆ. ಈಗ ಇನ್ನೊಂದ್ ಕಡೆ ಒಬ್ಬಟ್ಟು ಮಾಡೋಣ ಅಂತ ಹೇಳಿ ಎಲ್ಲ ಹಿಟ್ಟೆಲ್ಲ ನೋಡಿ ಎಷ್ಟು ಚೆನ್ನಾಗಿ ರೈಸ್ ಆಗಿತ್ತು ಅಂತೆಲ್ಲ ಉಂಡೆ ಮಾಡಿ ಇಟ್ಬಿಡೋಣ ಅಂತೇಳಿ ಮಿಕ್ಸ್ ಮಾಡ್ತಿದ್ದೆ ಚೆನ್ನಾಗಿ. ಇದನ್ನ ಒಂದ್ಸತಿ ರೈಸ್ ಆಗಿರುತ್ತೆ, ಮತ್ತೆ ಒಂಚೂರು ಎಣ್ಣೆ ಹಾಕೋಬಿಟ್ಟು ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಉಂಡೆಗಳು ಎಷ್ಟೆಷ್ಟು ಬೇಕೋ ಅಷ್ಟು ಮಾಡಿ ಇಟ್ಕೊಂಡ್ರೆ ಆಯ್ತು. ಹಾಗೆ ಹೂರ್ಣನೂ ಅಷ್ಟೇ, ಸ್ವಲ್ಪ ಎಷ್ಟು ಸೈಜ್ ಬೇಕೋ ಅಷ್ಟು ನೋಡ್ಕೊಂಡು ಈ ತರ ಉಂಡೆಗಳು ಮಾಡಿ ಇಟ್ಕೊಂಡಾಗ ಈಸಿ ಆಗುತ್ತೆ. ಬೇಗ ತಗೊಂಡು ಹಿಟ್ಟು ಜೊತೆಗೆ ಏನೋ ನೀಟಾಗಿ ಹರ್ಕೊಳಕ್ಕೆ, ತಟ್ಕೊಳಕ್ಕೆ ಒಬ್ಬಟ್ಟನ್ನ. ಒಬ್ಬೊಬ್ರು ತಟ್ತಾರೆ, ಒಬ್ಬೊಬ್ರು ಲಟ್ಟಣಿಗೆಯಲ್ಲಿ ಒಸಿತಾರೆ ಸ್ವಲ್ಪ, ಇಲ್ಲಾಂದ್ರೆ ಕವರ್ ಮೇಲೆ ಹಾಕ್ಬಿಟ್ಟು ಎಳಿತಾರೆ. ಈ ತರ ಎಲ್ಲ ಏನೇನೋ ಮಾಡ್ತಾರೆ. ನಾನು 2 ತರನೂ ಮಾಡ್ತೀನಿ. ಫಸ್ಟ್ ಈ ತರ ತಟ್ಕೊಬಿಟ್ಟು ಆಮೇಲೆ ಅದ್ರ ಮೇಲೆ ಕವರ್ ಹಾಕಿ ಸ್ವಲ್ಪ ಈ ತರ ಸ್ವಲ್ಪ ಹಿಂಗೆ ದೊಡ್ಡದಾಗಿ ಮಾಡ್ಕೊಂಡು ಸ್ಪ್ರೆಡ್ ಮಾಡ್ಕೊಂಡ್ರೆ ಆಗೋಗುತ್ತೆ. ಅಷ್ಟೇನೆ ಒಬ್ಬಟ್ಟು ಬೇಗ ಆಗೋಗುತ್ತೆ. ರುಚಿ ಚೆನ್ನಾಗಿ ಬಂದ್ರೆ ಸಾಕು, ಹೆಂಗ್ ಬಂದ್ರು ಪರವಾಗಿಲ್ಲ ಅನ್ನೋ ತರ. ಒಬ್ರು ಮಾಡ್ತಾರೆ ಒಬ್ಬಟ್ಟು, ಎಷ್ಟು ಚೆನ್ನಾಗಿ ಬರುತ್ತೆ, ಹರಿದು ಹೋಗಲ್ಲ, ಕಿತ್ತು ಹೋಗಲ್ಲ. ಏನಾದ್ರು ಈರುಳ್ಳಿ ಅಥವಾ ಖಾರಕಾಯಿ ಈ ತರ ಏನಾದ್ರು ಅದ್ರಲ್ಲಿ ಮುಟ್ಬಿಟ್ಟು ಮಾಡಿದ್ರೆ ಒಬ್ಬಟ್ಟೆಲ್ಲ ಕಿತ್ತೋಗುತ್ತೆ ಅಂತಾರೆ. ಹೌದಾ ಗೊತ್ತಿಲ್ಲ ನನ್ಗೆ, ಹಿಂಗೆ ಹೇಳೋರು. ಸೊ ಇವಾಗ ಒಬ್ಬಟ್ಟು ಈ ತರ ಆಯ್ತು. ಇದನ್ನ ಹಂಚ್ ಮೇಲೆ ಹಾಕೋದು. ಚೆನ್ನಾಗಾಗಿತ್ತು ಮಾತ್ರ, ತುಂಬಾ ರುಚಿಯಾಗೂ ಆಗಿತ್ತು. ಹೂರ್ಣ ಅಂತ ಸಕ್ಕತ್ತಾಗಿ ಬಂದಿತ್ತು ಮಾತ್ರ, ಅದೇ ಖುಷಿ. ಅರ್ಜೆಂಟಿಗೆ ಏನಾದ್ರು ಒಬ್ಬಟ್ಟು ತಿನ್ಬೇಕು ಅನ್ಸ್ದಾಗ ಈ ತರ ಅರ್ಜೆಂಟಿಗೆ ಮಾಡ್ಕೊಬಿಡ್ಬೋದು. ತುಂಬಾ ಚೆನ್ನಾಗಾಗುತ್ತೆ ಮಾತ್ರ. ತಿಂತಾ ಇದ್ರೆ, ಅದ್ರಲ್ಲೂ ತುಪ್ಪ ಹಾಕೊಂಡು ತಿಂತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿದ್ರೆ ಯಾವ ತರ ಆಗಿದೆ ಅಂತ, ಸಖತ್ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಇಷ್ಟೇ, ನಾನು ಈ ತರ ರೆಡಿ ಆಗಿದ್ದೆ ಹಬ್ಬದ ದಿನ. ಗೌರಿ ಹಬ್ಬಕ್ಕೆ ರೆಡಿ ಆಗಿದ್ದಿದ್ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡಿ, ಆ ತರ ರೆಡಿ ಆಗಿರೋದು. ಮತ್ತೆ ಶಾರ್ಟ್ಸ್ ಸಹ ಹಾಕಿದೀನಿ. ಇದು ಸಿಂಪಲ್ ಆಗಿ ರೆಡಿ ಆಗಿದ್ದು. ಹೇಗಿತ್ತು ಈ ವಿಡಿಯೋ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.